ನನ್ನ ಹೆಸರು ರಾಹುಲ್. ಹಳ್ಳಿಯಲ್ಲಿ ಬಡತನ ಹೆಚ್ಚಾದಾಗ ತಾಯಿಯ ಚಿಕಿತ್ಸೆಗಾಗಿ ಮತ್ತು ಹಣ ಸಂಪಾದನೆಗಾಗಿ ನಾನು ಮುಂಬೈ ನಗರಕ್ಕೆ ಬಂದೆ. ಅಲ್ಲಿ ನನಗೆ ಪರಿಚಯಸ್ಥರೊಬ್ಬರ ಮೂಲಕ ಒಂದು ದೊಡ್ಡ ಬಂಗಲೆಯಲ್ಲಿ ತೋಟಗಾರಿಕೆ ಮತ್ತು ಮನೆಗೆಲಸದ ಕೆಲಸ ಸಿಕ್ಕಿತು. ಆ ಮನೆಯ ಮಾಲೀಕರು ಮಾಧವಿ ಮೇಡಂ. ನಾನು ಅವರನ್ನು ಗೌರವದಿಂದ ಮಾಲ್ಕಿನಬಾಯಿ ಎಂದೇ ಕರೆಯುತ್ತಿದ್ದೆ. ಮಾಧವಿ ಮೇಡಂ ಅವರಿಗೆ ಸುಮಾರು 35 ವರ್ಷ ವಯಸ್ಸಾಗಿರಬಹುದು, ಆದರೆ ನೋಡಲು 20ರ ಹರೆಯದ ಹುಡುಗಿಯಂತೆ ಅತ್ಯಂತ ಸುಂದರವಾಗಿದ್ದರು. ಅವರ ಪತಿ ಕೆಲವು ವರ್ಷಗಳ ಹಿಂದೆಯೇ ತೀರಿ ಹೋಗಿದ್ದರು. ಅಷ್ಟು ದೊಡ್ಡ ಬಂಗಲೆಯಲ್ಲಿ ಅವರು ಒಂಟಿಯಾಗಿದ್ದರು. ಅವರ ಗಾಂಭೀರ್ಯ ಮತ್ತು ಸೌಂದರ್ಯವನ್ನು ನೋಡಿ ನನಗೆ ಮೊದಲ ದಿನವೇ ಅವರ ಮೇಲೆ ಒಂದು ರೀತಿಯ ಗೌರವಯುತ ಆಕರ್ಷಣೆ ಉಂಟಾಯಿತು. ದಿನಗಳು ಉರುಳಿದವು. ಒಂದು ದಿನ ಮುಂಬೈನಲ್ಲಿ ವಿಪರೀತ ಮಳೆ ಸುರಿಯುತ್ತಿತ್ತು. ರಾತ್ರಿಯ ಸಮಯ, ಬಿರುಗಾಳಿಗೆ ಮನೆಯ ಕರೆಂಟ್ ಹೊರಟು ಹೋಯಿತು. ಇಡೀ ಬಂಗಲೆ ಕತ್ತಲಲ್ಲಿ ಮುಳುಗಿತ್ತು. ಮಾಲ್ಕಿನಬಾಯಿ ತಮ್ಮ ಕೋಣೆಯಿಂದ ಹೊರಬಂದು ಭಯದಿಂದ ನನ್ನನ್ನು ಕರೆದರು. ರಾಹುಲ್, ಎಲ್ಲಿದ್ದೀಯಾ? ನನಗೆ ಕತ್ತಲಲ್ಲಿ ಒಂಟಿಯಾಗಿರಲು ತುಂಬಾ ಭಯವಾಗುತ್ತಿದೆ. ನಾನು ಮೇಣದ ಬತ್ತಿಯನ್ನು ಹಿಡಿದು ಅವರ ಬಳಿ ಹೋದೆ. ಚಳಿಯಿಂದ ಮತ್ತು ಭಯದಿಂದ ಅವರು ನಡುಗುತ್ತಿದ್ದರು. ಅಕಸ್ಮಾತ್ ಆಗಿ ಜೋರಾಗಿ ಗುಡುಗು ಕೇಳಿಸಿದಾಗ ಅವರು ಹೆದರಿ ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡರು. ಆ ಕ್ಷಣದಲ್ಲಿ ನನ್ನ ಹೃದಯದ ಬಡಿತ ಜೋರಾಯಿತು. ಅವರ ರೇಷ್ಮೆಯಂತಹ ಮೃದುವಾದ ದೇಹದ ಸ್ಪರ್ಶ ಮತ್ತು ಅವರ ಕೂದಲಿನ ಸುಗಂಧ ನನ್ನನ್ನು ಮಂತ್ರಮುಗ್ಧನನ್ನಾಗಿಸಿತು. ಅವರು ನನ್ನ ಕಣ್ಣುಗಳನ್ನೇ ನೋಡುತ್ತಾ, ರಾಹುಲ್, ಇವತ್ತು ನನ್ನ ಜೊತೆಯೇ ಇರು ಎಂದರು. ಆ ರಾತ್ರಿ ನಮ್ಮಿಬ್ಬರ ನಡುವಿನ ಮಾಲೀಕ ಮತ್ತು ಕೆಲಸಗಾರ ಎಂಬ ಗೋಡೆ ಕರಗಿ ಹೋಗಿ ಪ್ರೇಮದ ಹೊಸ ಅಧ್ಯಾಯ ಆರಂಭವಾಯಿತು. ನಮ್ಮ ನಡುವೆ ದೈಹಿಕ ಮತ್ತು ಭಾವನಾತ್ಮಕ ಸಾಮೀಪ್ಯ ಬೆಳೆದ ನಂತರ ಮಾಲ್ಕಿನಬಾಯಿ ನನಗೆ ಜೀವನದ ಕೆಲವು ಪ್ರಮುಖ ಪಾಠಗಳನ್ನು ಕಲಿಸಿದರು. ಅವರು ಮರಾಠಿ ಸಂಸ್ಕೃತಿಯನ್ನು ಇಷ್ಟಪಡುತ್ತಿದ್ದರು, ಆದ್ದರಿಂದ ಅವರು ನನಗೆ ಹೇಳಿದ ಮಾತುಗಳು ಇಂದಿಗೂ ನನ್ನ ನೆನಪಿನಲ್ಲಿವೆ. ಪ್ರೀತಿ ಎಂದರೆ ಕೇವಲ ದೈಹಿಕ ಆಕರ್ಷಣೆಯಲ್ಲ, ಒಬ್ಬರ ಸುಖದುಃಖದಲ್ಲಿ ಜೊತೆಯಾಗಿ ನಿಲ್ಲುವುದು. ಸಮಾಜದಲ್ಲಿ ಅಂತಸ್ತು, ಹಣ ಮುಖ್ಯವಲ್ಲ, ಮನುಷ್ಯನ ಪ್ರಾಮಾಣಿಕತೆ ಮತ್ತು ಶುದ್ಧ ಮನಸ್ಸು ಮುಖ್ಯ. ಮಾಧವಿ ಮೇಡಂ ಕೇವಲ ನನ್ನನ್ನು ಪ್ರೀತಿಸಲಿಲ್ಲ, ಬದಲಿಗೆ ನನ್ನ ಶಿಕ್ಷಣ ಮತ್ತು ಭವಿಷ್ಯಕ್ಕಾಗಿ ಹಣದ ಸಹಾಯವನ್ನೂ ಮಾಡಿದರು. ಯಾವುದೇ ಸುಂದರ ಕಥೆಯಲ್ಲಿ ಕಷ್ಟಗಳು ಬರುವುದು ಸಹಜ. ನಮ್ಮ ಪ್ರೀತಿಯ ವಿಷಯ ನೆರೆಹೊರೆಯವರಿಗೆ ತಿಳಿಯಿತು. ಒಬ್ಬ ಶ್ರೀಮಂತ ಮಹಿಳೆ ತನ್ನ ಕೆಲಸಗಾರನನ್ನು ಪ್ರೀತಿಸುತ್ತಿದ್ದಾಳೆಯೇ ಎಂದು ಜನ ಮಾತನಾಡಿಕೊಳ್ಳಲು ಆರಂಭಿಸಿದರು. ಸಮಾಜ ನಮ್ಮ ಸಂಬಂಧವನ್ನು ತಪ್ಪು ಕಣ್ಣಿನಿಂದ ನೋಡಿತು. ಆದರೆ ಮಾಲ್ಕಿನಬಾಯಿ ಧೃತಿಗೆಡಲಿಲ್ಲ. ಅವರು ನನ್ನ ಕೈ ಹಿಡಿದು ಹೇಳಿದರು, ರಾಹುಲ್, ನಾವು ಯಾವುದೇ ತಪ್ಪು ಮಾಡಿಲ್ಲ. 2 ಒಂಟಿ ಹೃದಯಗಳು ಒಂದಾಗಿವೆ. ಈ ಸಮಾಜಕ್ಕೆ ಹೆದರಿ ನಾವು ದೂರಾಗಬಾರದು. ಅವರ ಆ ಧೈರ್ಯ ನನ್ನಲ್ಲಿ ಹೊಸ ಶಕ್ತಿಯನ್ನು ತುಂಬಿತು. ಕೊನೆಗೆ ಮಾಧವಿ ಮೇಡಂ ಸಮಾಜದ ಎಲ್ಲಾ ಮಾತುಗಳನ್ನು ಬದಿಗೊತ್ತಿ ನನ್ನನ್ನು ಕಾನೂನುಬದ್ಧವಾಗಿ ಮದುವೆಯಾಗಲು ನಿರ್ಧರಿಸಿದರು. ನಾನು ಕೇವಲ ಒಬ್ಬ ತೋಟದ ಕೆಲಸಗಾರನಾಗಿ ಉಳಿಯದೆ ಅವರ ಪ್ರೀತಿ ಮತ್ತು ಮಾರ್ಗದರ್ಶನದಿಂದ ಸ್ವಂತ ಉದ್ಯಮವನ್ನು ಆರಂಭಿಸಿದೆ. ಧನ್ಯವಾದಗಳು. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ಭಾಗದ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಖಂಡಿತ ಒತ್ತಿ. ಜೈ ಕರ್ನಾಟಕ.